ಬಳ್ಳಾರಿ ಜಿಲ್ಲೆಯಲ್ಲಿ ಬಾಣಂತಿಯರ ಮೇಲೆ ಜವರಾಯನ ಕೆಂಗಣ್ಣು ಬಿದ್ದಿದೆ ಅನ್ಸುತ್ತೆ. ಕಳೆದ 20 ದಿನಗಳ ಅಂತರದಲ್ಲೇ 6 ಜನ ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಇತ್ತ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ಜಿಲ್ಲೆಗೆ ಭೇಟಿ ನೀಡ್ತಾ ಇಲ್ಲ. ಈ ಕುರಿತ ಒಂದು ಡೀಟೇಲ್ಸ್ ಇಲ್ಲಿದೆ. ಬಾಣಂತಿಯರ ಸಾವಿನ ಕೂಪವಾಯ್ತಾ ಬಿಮ್ಸ್. 15 ದಿನಗಳ ಅಂತರದಲ್ಲಿ 5 ಸಾವು, ಆತಂಕ. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಎಚ್ಚೆತ್ತ ಮಿನಿಸ್ಟರ್. ತನಿಖೆಗೆ ಆದೇಶಿಸಿದ ಉಸ್ತುವಾರಿ ಸಚಿವ ಜಮೀರ್. ಹೌದು, ಬಳ್ಳಾರಿ ಸರ್ಕಾರಿ ಆಸ್ಪತ್ರೆಗಳು ಅಕ್ಷರಶಃ ಬಾಣಂತಿಯರ ಸಾವಿನ ಕೂಪವಾಗಿದೆ. 15 ದಿನಗಳ ಅಂತರದಲ್ಲಿ ಜಿಲ್ಲಾಸ್ಪತ್ರೆ ಹಾಗೂ ಬಿಮ್ಸ್ ಆಸ್ಪತ್ರೆಯಲ್ಲಿ 5 ಬಾಣಂತಿಯರು ಮೃತಪಟ್ಟಿದ್ದಾರೆ. ಇಷ್ಟೆಲ್ಲ ನಡೆದಿದ್ರೂ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಮಾತ್ರ ತುಟಿ ಬಿಚ್ಚಿರಲಿಲ್ಲ. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರವಾಗ್ತಿದ್ದಂತೆ ಎಚ್ಚೆತ್ತ ಜಮೀರ್ ಅಹಮದ್ ಖಾನ್ ಜಿಲ್ಲಾಧಿಕಾರಿಗಳಿಗೆ ಕರೆ ಮಾಡಿ ಮಾಹಿತಿ ಪಡೆದಿದ್ದಾರೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಸಚಿವರು ತನಿಖೆಗೆ ಆದೇಶಿಸಿದ್ದಾರೆ. ನವೆಂಬರ್ 9ರಂದು ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸಿಸೇರಿಯನ್ ಮಾಡಿಸಿಕೊಂಡಿದ್ದ 4 ಬಾಣಂತಿಯರು 15 ದಿನಗಳ ಅಂತರದಲ್ಲಿ ಮೃತಪಟ್ಟಿದ್ರು. ಆ ಘಟನೆಯ ನಡುವೆಯೇ ಗುರುವಾರ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೋರ್ವ ಬಾಣಂತಿ ಸಾವನ್ನಪ್ಪಿದ್ದಾಳೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಸಿಎಸ್ಪುರ ಗ್ರಾಮದ ಮಹಾಲಕ್ಷ್ಮಿ ಕಳೆದ ಭಾನುವಾರ ಬಿಮ್ಸ್ ಆಸ್ಪತ್ರೆಗೆ ಹೆರಿಗೆಗಂತ ದಾಖಲಾಗಿದ್ರು. ವೈದ್ಯರ ಸಲಹೆ ಮೇರೆಗೆ ಮಹಾಲಕ್ಷ್ಮಿಗೆ ನಾರ್ಮಲ್ ಹೆರಿಗೆ ಮಾಡಲಾಗಿತ್ತು. ಆದರೆ ಹೆರಿಗೆಯ ಬಳಿಕ ತೀವ್ರ ರಕ್ತಸ್ರಾವದಿಂದ ಮಹಾಲಕ್ಷ್ಮಿ ಸಾವನ್ನಪ್ಪಿದ್ದಾರೆ. ಇದು ವೈದ್ಯರ ನಿರ್ಲಕ್ಷ್ಯದಿಂದ ಸಾವಾಗಿದೆ ಎಂಥೇಳಿ ಪೋಷಕರು ಆರೋಪಿಸಿದ್ದಾರೆ. ಇವತ್ತು ಬಳ್ಳಾರಿಗೆ ಭೇಟಿ ಕೊಡ್ತಾರೋ ಆರೋಗ್ಯ ಸಚಿವ. ಒಂದೇ ಬಾರಿಗೆ ಸಿಸೇರಿಯನ್ಗೊಳಗಾಗಿದ್ದ ಬಾಣಂತಿಯರ ಮರಣದ ಬಳಿಕವೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರಲಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಆತ್ಮಾವಲೋಕನವನ್ನು ಕೂಡ ಮಾಡಿರಲಿಲ್ಲ. ಈ ಕುರಿತಂತೆ ಪಬ್ಲಿಕ್ ಟಿವಿ ವಿಸ್ತೃತ ವರದಿ ಪ್ರಸಾರ ಮಾಡಿದ ಬಳಿಕ ಎಚ್ಚೆತ್ತುಕೊಂಡಿರುವ ಸಚಿವರು ಮೌಖಿಕವಾಗಿ ತನಿಖೆಗೆ ಆದೇಶಿಸಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ವೈದ್ಯರ ಲೋಪದೋಷ ಆಗಿಲ್ಲ ಅಂಥೇಳಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ. ಔಷಧಿಯಲ್ಲಿ ಏನಾದರೂ ಲೋಪ ಆಗಿದೆಯಾ ಅಂಥೇಳಿ ವರದಿಗೆ ಕಳಿಸಿದ್ದೇವೆ. ವರದಿ ಬಂದ ಬಳಿಕ ಮುಂದಿನ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಇವತ್ತು ದಿನೇಶ್ ಗುಂಡೂರಾವ್ ಬಳ್ಳಾರಿಗೆ ಭೇಟಿ ಕೊಡ್ತಿದ್ದಾರೆ. ಮೃತ ಬಾಣಂತಿಯರ ಮನೆಗೆ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಲಿದ್ದಾರೆ. ಅಲ್ಲದೆ ಬಳ್ಳಾರಿ ಜಿಲ್ಲಾಸ್ಪತ್ರೆ ಔಷಧಿಯ ಉಗ್ರಾಣಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ವಿಚಾರದ ಬಗ್ಗೆ ನಾವೆಲ್ಲ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದರೆ ಒಂದೊಂದು ಸಾವು ಕೂಡ ನಮಗೆ ಅದು ಲೋಪದೋಷದಿಂದ ಆದರೆ ಅದು ಒಂದು ರೀತಿ ಬಹಳ ಅದು ನಮ್ಮ ವ್ಯವಸ್ಥೆಗೆ ಒಂದು ಕೆಟ್ಟ ಹೆಸರು. ಅದಕ್ಕೆ ಸಹಿಸ್ಕೊಳ್ಳೋದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಆಗಬಾರ್ದು. ಮತ್ತು ಅದಕ್ಕೆ ಕಟ್ಟುನಿಟ್ಟ ಕ್ರಮಗಳಾಗಬೇಕು. ಮತ್ತು ಈ ಎಲ್ಲ ವರದಿಗಳು ಬಂದ ನಂತರ ಯಾಕಂದರೆ ಆ ಕಂಪನಿ ಕಡೆಯಿಂದ, ಯಾಕಂದರೆ ಇದು ಆ ಕಂಪನಿ ಸರಬರಾಜು ಮಾಡಿದೆ, ಅವ್ರ ಮೇಲೂ ನಾವು ಕ್ರಮ ತಗೊಂಡು ಅವ್ರ ಮುಖಾಂತರನೂ ನಾವು ಏನು ಮಾಡೋಕ್ಕೆ ಸಾಧ್ಯ ಅದನ್ನು ನಾವು ನೋಡಬೇಕಾಗ್ತದೆ. ಒಟ್ನಲ್ಲಿ ಈ ಪ್ರಕರಣದಲ್ಲಿ ಯಾರದೇ ತಪ್ಪಿದ್ರೂ ಸರ್ಕಾರ ಕಠಿಣ ಕ್ರಮವನ್ನ ಕೈಗೊಂಡು ಬಾಣಂತಿಯರ ಸಾವಿಗೆ ನ್ಯಾಯ ಕೊಡಿಸಬೇಕಿದೆ. ಮತ್ತೆಲ್ಲೂ ಈ ರೀತಿ ಅನಾಹುತ ಮರುಕಳಿಸದಂತೆ ನೋಡ್ಕೊಳ್ಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.